ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇತ್ತೀಚೆಗಂತೂ ನಮ್ಮ ಕಿರುತೆರೆಯಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡಂಥ ಅದಿತಿ ಪ್ರಭುದೇವನ್ ಅವರು ಒಂದು ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದರು. ಸೊ ಮದುವೆ ಆಗಿ ಈ ವರ್ಷದ ಹೊಸದಲ್ಲಿ ಅಂದರೆ 2024 ಸ್ಟಾರ್ಟ್ ಆಗ್ತಿದ್ದಂತೆಯೇ ಎಲ್ಲರಿಗೂ ಅವರು ಒಂದು ಗುಡ್ ನ್ಯೂಸ್ ಕೊಡ್ತಾರೆ, ಅವರು ಕನ್ಸೀವ್ ಆಗಿದ್ದಾರೆ ಅಂತ. ಸೊ ಇವಾಗ ನೋಡ್ತಾ ಇರ್ಬೋದು, ಅವರ ಒಂದು ಸೀಮಂತ ಏನಿದೆ ಇವಾಗೇ ಅವರು ಮಾಡ್ಕೊಂಡಿದ್ದಾರೆ. ಸೊ ಕೆಲವೊಬ್ಬರು ಅದನ್ನ 9 ತಿಂಗಳಿಗೆ ಮಾಡ್ತಾರೆ, ಕೆಲವೊಬ್ರು 7 ತಿಂಗಳಿಗೆ ಮಾಡ್ತಾರೆ. ಸೊ ಇವರು ಕೂಡ ಅಷ್ಟೇ ತುಂಬಾ ಅರ್ಲಿ ಅಂದರೆ ಮೋಸ್ಟ್ಲಿ 5 ಮಂತ್ಸಿಗೆ ಮಾಡಿರುವಂಥ ಸೀಮಂತ ಇದು. ಯಾಕಂದರೆ ಇನ್ನು ಅವರು ಅನೌನ್ಸ್ ಮಾಡಿ ತುಂಬ ದಿನಗಳಾಗಿಲ್ಲ, ಜನವರಿಯಲ್ಲಿ ಅಷ್ಟೇ ಅವರು ಅನೌನ್ಸ್ ಮಾಡಿದ್ದು, ಇವಾಗಿನ ಫೆಬ್ರವರಿ. ಸೊ ಮೋಸ್ಟ್ಲಿ 5 ಮಂತ್ಸ್ ಅವರು ಸೀಮಂತ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಸೊ ತುಂಬಾ ಇವರ ಪಿಕ್ಚರ್ಸ್ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸೊ ನೋಡ್ತಾ ಇರ್ಬೋದು ನೀವು ಕೂಡ ಅಷ್ಟೇ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಂತೂ ಒಂದು ಒಳ್ಳೆ ಮೂವಿ ಕೊಟ್ಟು ಒಳ್ಳೆ ಹೆಸರು ಮಾಡಿದಂಥ ನಟಿ ಇವರು. ಸೊ ಇವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಆದಷ್ಟು ಬೇಗ ಇವರ ಸೀಮಂತದ ಕಂಪ್ಲೀಟ್ ವಿಡಿಯೋ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇವರ ಪಿಕ್ಚರ್ಸ್ ಎಲ್ಲ ಹರಿದಾಡ್ತಾ ಇದೆ. ಸೊ ಸೀಮಂತ ಅಂತೂ ಆಗಿದೆ. ಶರಣ್ ಅವರು ಕೂಡ ಅಷ್ಟೇ ಇವರ ಸೀಮಂತಕ್ಕೆ ಹೋಗಿದ್ರು. ಹಾಗೆ ಎಲ್ಲ ಪಿಕ್ಚರ್ಸಲ್ಲೂ ನಾವು ಅಬ್ಸರ್ವ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಅವರು ಸೀಮಂತನ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ನಾರ್ಮಲಾಗಿ ತುಂಬ ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ಥರ ಒಂದು ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ಅಪ್ಡೇಟ್ಸ್ ಕೊಡ್ತಾರೆ, ಏನು ಬೇಬಿ ಶವರ್ ಎಲ್ಲ ಮಾಡಿಕೊಂಡ್ರೆ ಆ ಪಿಕ್ಚರ್ಸ್ ಕೂಡ ಶೇರ್ ಮಾಡ್ತಾರೆ, ಏನೇನಾಗುತ್ತೆ ಅಂತೆಲ್ಲ ನಾನು ನನ್ನ ಚಾನಲಲ್ಲಿ ಕೂಡ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಇನ್ನೂ ಏನಾದರೂ ಅಪ್ಡೇಟ್ಸ್ ಜಾಸ್ತಿ ಸಿಕ್ಕರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದೊಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿದ್ದು ಈ ವಿಡಿಯೋದಲ್ಲಿ. ಸೊ ಈ ಥರದ್ದೇ ಬೇರೆ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.